ಮನೆಯಲ್ಲೇ ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾಸ್ ಕಿಚನ್. ಇವತ್ತು ನಾವು ಎಲ್ರಿಗೂ ಇಷ್ಟ ಆಗೋಂಥ ಸಿಹಿ ತಿಂಡಿ, ಅದರಲ್ಲೂ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗೋ ತಿಂಡಿ ಗುಲಾಬ್ ಜಾಮೂನ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 100 ಗ್ರಾಮ್ದು 2 ಪ್ಯಾಕೆಟ್ MTR ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬಟ್ಲು ತೊಗೊಂಡು ಅದಕ್ಕೆ ಜಾಮೂನ್ ಪೌಡ್ರನ್ನೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕ್ತಾ ನಿಧಾನಕ್ಕೆ ಕಲಿಸ್ಕೋಬೇಕು. ನೀರನ್ನ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕೊಂಡ್ಬಿಟ್ರೆ ಜಾಮೂನ್ನ ತೆಳು ಆಗಿಬಿಡುತ್ತೆ, ಆವಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನು ಎಣ್ಣೆ ಯಾವುದು ಬೇಕಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಒಂದ್ಸರಿ ಎಲ್ಲನೂ ನಾದ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆವಾಗ ಹಿಟ್ಟೆಲ್ಲ ಸೆಟ್ಟಾಗಿ ಸಾಫ್ಟಾಗಿರುತ್ತೆ. ಇವಾಗ ಅದು ಒಂದು 10 ನಿಮಿಷ ಆಗೋಷ್ಟರೊಳಗಡೆ ನಾವು ಈ ಕಡೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ kg ಆಗೋಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ಒಂದು ತಪ್ಪಲೆಗೆ 2 ಗ್ಲಾಸಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಇದು 1 ಗ್ಲಾಸ್ 1/4 kg ಆಗೋಷ್ಟು ಸಕ್ಕರೆ ಹಿಡಿಯುತ್ತೆ. ಈಗ ಇಲ್ಲಿ 2 ಗ್ಲಾಸ್ ಸಕ್ಕರೆಗೆ ಅದೇ ಗ್ಲಾಸಲ್ಲಿ ಒಂದು 2ರಿಂದ 2.5 ಗ್ಲಾಸ್ ಆಗೋಷ್ಟು ನೀರನ್ನ ತೊಗೋತಾ ಇದ್ದೀನಿ. ಈಗ ಸಕ್ಕರೆ ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲಿಟ್ಟು 1 ಎಳೆ ಪಾಕ ಬರೋವರೆಗೂ ಕಾಯಿಸ್ಕೋಬೇಕು. ತುಂಬ ಪಾಕ ಬರಬಾರ್ದು, ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ಇನ್ನೇನು 1 ಎಳೆ ಪಾಕ ಬರ್ತಿದೆ ಅನ್ಬೇಕಾದ್ರೆ ಆಫ್ ಮಾಡ್ಕೊಡ್ಬೇಕು. ಅಷ್ಟಿದ್ರೆ ಸಾಕು. ಅದು 1 ಎಳೆ ಪಾಕ ಬರೋಷ್ಟರಲ್ಲಿ ಇವಾಗ ನಾವು ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಒಂದು 10 ನಿಮಿಷ ಆದಮೇಲೆ ಜಾಮೂನ್ ಮಿಕ್ಸು ತುಂಬ ಸಾಫ್ಟಾಗಿದೆ. ಇವಾಗ ಇದನ್ನು ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳೋಣ. ಇವಾಗ ನೋಡಿ, ಉಂಡೆ ಎಲ್ಲ ಮಾಡಿ ಇಟ್ಕೊಂಡಾಯ್ತು. ಇವಾಗ ಪಾಕನೂ ಕೂಡ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಇವಾಗ 1 ಎಳೆ ಪಾಕ ಬರೋಕ್ಕೆ ಶುರುವಾಗಿದೆ. ಇಷ್ಟಿದ್ರೆ ಸಾಕು. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು 2 ಡ್ರಾಪು ನಿಂಬೆ ರಸ ಸೇರಿಸ್ಕೋಬೇಕು. ಯಾಕಂದರೆ ಪಾಕ ಗಟ್ಟಿ ಆಗಲ್ಲ ಮತ್ತು ಬೇಗ ಕೂಡ ಹಾಳಾಗಲ್ಲ. ಇವಾಗ ಪಾಕ ರೆಡಿಯಾಗಿದೆ. ಇವಾಗ ಜಾಮೂನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ನಾವು ಉಂಡೆ ಮಾಡಿಟ್ಕೊಂಡಿರೋ ಅಂಥ ಜಾಮೂನ್ ಉಂಡೆಗಳನ್ನ ಒಂದೊಂದೇ ಹಾಕಿ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡ್ರೆ ಅದು ಬೇಗ ಬ್ರೌನ್ ಕಲರ್ ಆಗಿಬಿಡುತ್ತೆ, ಸೀದೋಗ್ಬಿಡುತ್ತೆ. ಬಟ್ ಒಳಗಡೆ ಮಾತ್ರ ಒಂಚೂರು ಬೆಂದಿರಲ್ಲ. ಸೊ ಹಾಗಾಗಿ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡೆ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಪಾಕಕ್ಕೆ ಸೇರಿಸ್ಕೋಬೇಕು. ಪಾಕ ಬಿಸಿ ಇರಬೇಕಾದ್ರೇ ನಾವು ಸೇರಿಸ್ಕೊಂಡ್ರೆ ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಜಾಮೂನ್ ಉಂಡೆ ಎಲ್ಲ ಪಾಕನ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಪಾಕ ಎಲ್ಲ ಆರಿದ ಮೇಲೆ ನಾವೇನಾದರೂ ಜಾಮೂನ್ ಉಂಡೆಗಳನ್ನ ಸೇರಿಸ್ಕೊಂಡ್ರೆ ಓವರ್ ನೈಟ್ ಬೇಕು ಅದು ಪಾಕ ಎಲ್ಲ ಹೀರ್ಕೊಳ್ಳೋಕ್ಕೆ. ಆದರೆ ಈ ರೀತಿ ಬಿಸಿ ಪಾಕ ಇದ್ದಾಗಲೇ ಹಾಕೋದ್ರಿಂದ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಬಿಡುತ್ತೆ. ನೋಡಿ, ಒಂದು 10 ನಿಮಿಷ ಅಷ್ಟೇ ಆಗಿರೋದು. ಹೇಗೆ ಪಾಕ ಎಲ್ಲ ಹೀರ್ಕೊಂಡು ದಪ್ಪಕ್ಕಾಗಿದೆ, ಎಷ್ಟು ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿದೆ. ಕೆಲವ್ರು ಹೇಳ್ತಾರೆ ಬಿಸಿ ಪಾಕಕ್ಕೆ ಹಾಕಿದ್ರೆ ಜಾಮೂನು ಒಡ್ಕೊಬಿಡುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಒಂಚೂರು ಒಡ್ಕೊಂಡಿಲ್ಲ. ಜಾಮೂನು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.